ಪ್ರತಿ ವರ್ಷದಂತೆ ಈ ವರ್ಷವೂ ಕುಮಟಾದ ಸೃಷ್ಟಿ ಸಮಾಜ ಸೇವಾ ಸಂಸ್ಥೆಯು ತಾಲೂಕಿನ ಬರ್ಗಿ ಮತ್ತು ಕೋಡ್ಕಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೆಲ ಆಯ್ದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಹಾಗೂ ಅಂಗನವಾಡಿ ಮಕ್ಕಳಿಗೆ ಉಚಿತ ಶೈಕ್ಷಣಿಕ ಪರಿಕರಗಳ ಕಿಟ್ ಅನ್ನು ವಿತರಿಸಲಾಯಿತು. ಸರ್ಕಾರಿ ಶಾಲೆಗಳನ್ನು ಮತ್ತು ಕನ್ನಡವನ್ನು ಉಳಿಸಿ ಬೆಳೆಸುವ ಧ್ಯೇಯೋದ್ದೇಶದೊಂದಿಗೆ ಸೃಷ್ಟಿ ಸಮಾಜ ಸೇವಾ ಸಂಸ್ಥೆಯು ಹಲವಾರು ಕ್ರಿಯಾತ್ಮಕ ಚಟುವಟಿಕೆಗಳನ್ನು ಕಳೆದ 5 ವರ್ಷಗಳಿಂದ ಹಮ್ಮಿಕೊಂಡು ಬಂದಿದೆ. ಈ ವರ್ಷ ಬೆಟ್ಕುಳಿ ಗ್ರಾಮದ ಸರ್ಕಾರಿ ಹಿರಿಯ ಮತ್ತು ಕಿರಿಯ ಪ್ರಾಥಮಿಕ ಶಾಲೆ, ಉರ್ದು ಪ್ರಾಥಮಿಕ ಶಾಲೆ, 2 ಅಂಗನವಾಡಿ ಕೇಂದ್ರಗಳು, ಕುರಿಗದ್ದೆ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮತ್ತು ಅಂಗನವಾಡಿ ಕೇಂದ್ರ, ಮೊರಬಾದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ, ಹೊಸನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಕೊಡ್ಕಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಐಗಳ ಕೂರ್ವೆಯ ಹಿರಿಯ ಪ್ರಾಥಮಿಕ ಶಾಲೆಗಳ ಒಟ್ಟು 226 ವಿದ್ಯಾರ್ಥಿಗಳಿಗೆ ಮತ್ತು 49 ಅಂಗನವಾಡಿ ಮಕ್ಕಳಿಗೆ ಶೈಕ್ಷಣಿಕ ಕಿಟ್ ಅನ್ನು ಸೃಷ್ಟಿ ಸಂಸ್ಥೆಯ ಸದಸ್ಯರುಗಳು ವಿತರಿಸಿದರು. ಪ್ರಾಥಮಿಕ ಶಾಲಾ ಮಕ್ಕಳಿಗೆ ವಿತರಿಸಿದ ಶೈಕ್ಷಣಿಕ ಕಿಟ್ನಲ್ಲಿ ನೋಟ್ಬುಕ್, ಪೆನ್ ಸೆಟ್, ಪೆನ್ಸಿಲ್, ರಬ್ಬರ್, ಶಾರ್ಪ್ನರ್ಗಳು ಒಳಗೊಂಡಿದ್ದರೆ, ಅಂಗನವಾಡಿ ಮಕ್ಕಳಿಗೆ ವಿತರಿಸಿದ ಕಿಟ್ ಡ್ರಾಯಿಂಗ್ ಬುಕ್ಗಳನ್ನು, ಸ್ಕೇಲ್ ಪಟ್ಟಿ, ಬಣ್ಣದ ಪೆನ್ನುಗಳು, ಸೆಟ್, ರಬ್ಬರ್ ಪೆನ್ಸಿಲ್, ಶಾರ್ಪ್ನರ್ಗಳನ್ನು ಒಳಗೊಂಡಿದೆ. ಹೊಸನಗರ ಶಾಲೆಯ ಮುಖ್ಯೋಧ್ಯಾಪಕರಾದ ವಿನುತಾ ನಾರಾಯಣ ನಾಯಕ್ ಶೈಕ್ಷಣಿಕ ಕಿಟ್ ವಿತರಿಸಿ ಮಾತನಾಡುತ್ತಾ, ಸೃಷ್ಟಿ ಸಂಸ್ಥೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಶೈಕ್ಷಣಿಕ ಕಿಟ್ ನೀಡುವ ಮೂಲಕ ಬಡ ಮಕ್ಕಳ ಶಿಕ್ಷಣಕ್ಕೆ ಬೆಂಬಲವಾಗಿ ನಿಂತಿರುವುದು ನಿಜಕ್ಕೂ ಶ್ಲಾಘನೀಯ. ವಿದ್ಯಾದಾನಕ್ಕೆ ಪೂರಕವಾಗಿ ಸೇವೆ ಮಾಡುತ್ತಿದೆ ಎಂದು ಹೇಳಿದರು. ಸಹ ಶಿಕ್ಷಕರಾದ ವಿನಾಯಕ ಪಟಗಾರ್ ವಿತರಣಾ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಐಗಳ ಕೂರ್ವೆ ಶಾಲೆಯ ಪ್ರಾಧ್ಯಾಪಕರಾದ ಮಂಜುನಾಥ ಗೌಡ ತಮ್ಮ ಶಾಲೆಯಲ್ಲಿ ನಡೆದ ಉಚಿತ ಶೈಕ್ಷಣಿಕ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿ, ನಮ್ಮ ಶಾಲೆಗೆ ಸೃಷ್ಟಿ ಸಂಸ್ಥೆ ಈ ವರ್ಷ ಉಚಿತ ಶೈಕ್ಷಣಿಕ ಕಿಟ್ ನೀಡುತ್ತಿರುವುದು ಸಂತೋಷದಾಯಕವಾಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆ ಇನ್ನೂ ಹೆಚ್ಚಿನ ಅನುಕೂಲತೆಗಳು ಸೃಷ್ಟಿ ಸಂಸ್ಥೆಯಿಂದ ಆಗಲಿ ಎಂದು ಹೇಳಿದರು. ಶಾಲೆಯ ಎಸ್ಡಿಎಂಸಿ ಸದಸ್ಯರುಗಳು ಸೃಷ್ಟಿ ಸಂಸ್ಥೆಯ ಕೊಡುಗೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಸೃಷ್ಟಿ ಸಂಸ್ಥೆಯ ಪ್ರತಿನಿಧಿಯಾದ ದಿನೇಶ್ ಭಂಡಾರಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಶೈಕ್ಷಣಿಕ ಕಿಟ್ ವಿತರಿಸಿದರು. ನಿವೃತ್ತ ಶಿಕ್ಷಕರಾದ ಶಾಂತಿ ಪಟಗಾರ್, ರಾಧಾ ಪಟಗಾರ್, ಬೆಟ್ಕುಳಿ ಮತ್ತು ಕುರಿಗದ್ದೆಯ ಶಾಲೆಗಳಲ್ಲಿ ಸೃಷ್ಟಿ ಸಂಸ್ಥೆಯ ಪರವಾಗಿ ಉಚಿತ ಶೈಕ್ಷಣಿಕ ಕಿಟ್ ಅನ್ನು ವಿತರಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.